ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 82. ಶ್ಯಾಮ್ ಆಗಷ್ಟೇ ಆಫೀಸಿನಿಂದ ಮನೆಗೆ ಬಂದಿದ್ದ. ಸರಸ್ವತಿಯವರು ಬೇಗ ಫ್ರೆಶ್ ಆಗಿ ಬಾ ಶ್ಯಾಮ್, ಊಟ ಮಾಡುವೆಯಂತೆ ಎಂದಾಗ ಸರಿ ಎಂದವ ತನ್ನ ಕೋಣೆಗೆ ಹೋದಾಗ ಸ್ವರ ಮಂಚದಲ್ಲಿ ಕುಳಿತು ಮುಗುಳ್ನಗುತ್ತಿದ್ದಳು. ಸ್ವರ ಎಂದವ ಆಶ್ಚರ್ಯದಿಂದ ಕಣ್ಣರಳಿಸಿದ. ಇಷ್ಟು ಬೇಗ ಬಂದ್ಯಾ? ಇನ್ನೂ 1 ವಾರದಲ್ಲಿ ನನ್ನನ್ನು ಮರೆತು ಬಿಡುವೆ ಅಂತ ಅಂದ್ಕೊಂಡಿದ್ದೆ ಎಂದ ಅವಳನ್ನು ಕೆಣಕುವ ಸಲುವಾಗಿ. ಪಾಪ ನನ್ನ ಗಂಡ, ಮನೇಲಿ ನಾನಿಲ್ಲದೆ ಬೇಜಾರಲ್ಲಿರ್ತೀರಾ ಅಂತ ನಿಮಗೋಸ್ಕರ ಬೇಗ ಬಂದರೆ ನನ್ನನ್ನೇ ಆಡ್ಕೊಳ್ತಿದ್ದೀರಾ ಎಂದವಳು ಹುಸಿ ಮುನಿಸು ತೋರಿದಾಗ ನನ್ನ ಪುಟ್ಟ ಹೆಂಡತಿಗೆ ಕೋಪ ಬಂತ ಎಂದವ ಅವಳ ಸನಿಹ ಹೋದಾಗ ಅವಳು ಅಲ್ಲಿಂದ ಮಾಯವಾದಳು. ಇಷ್ಟೊತ್ತು ಇಲ್ಲೇ ಇದ್ಲಲ್ವಾ, ಈಗ ಎಲ್ಲಿ ಹೋದ್ಲು ಎಂದುಕೊಂಡು ಸುತ್ತಲೂ ನೋಡಿದವನಿಗೆ ಅವಳೆಲ್ಲೂ ಕಾಣಲಿಲ್ಲ. ತನ್ನ ತಲೆಗೆ ತಾನೇ ಮೊಟಕಿದವನು, ಸ್ವರ ಐ ಥಿಂಕ್ ಐ ಮಿಸ್ ಯು, ಅದಕ್ಕೆ ನೀನು ನನ್ನ ಜೊತೆಲೇ ಇರೋ ಥರ ಅನ್ನಿಸ್ತಿರೋದು. ನಂಗೆ ನೀನು ಇಷ್ಟ, ನಿನ್ನ ತುಂಟಾಟ, ನಿನ್ನ ಮಾತು, ಚಿಕ್ಕ ಮಕ್ಕಳ ಥರ ಆಡೋದು ಎಲ್ಲ ಇಷ್ಟ. ಆದರೆ ಅದಕ್ಕೂ ಮಿಗಿಲಾಗಿ ನನ್ನ ಮನಸ್ಸಲ್ಲಿ ನಿನ್ನ ಮೇಲೆ ಪ್ರೀತಿ ಇದೆ. ಅದು ನಂಗೆ ಇವತ್ತೇ ತಿಳಿದದ್ದು. ಜೀವನದಲ್ಲಿ ಮೊದಲು ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದೆ, ಆದರೆ ಅದು ಬರೀ ಕ್ರಶ್ ಅಷ್ಟೇ ಆಗಿತ್ತು. ಆದರೆ ಪ್ರೀತಿ ಅಂತ ಮೊದಲ ಸಾರಿ ಆಗಿದ್ದು ನಿನ್ನ ಮೇಲೇ. ಅದರ ಅರಿವು ನನಗೆ ಆಗಿದ್ದು ಕೂಡ ನೀನು ನನ್ನ ಜೊತೆ ಇಲ್ದಾಗಲೇ. ಐ ಮಿಸ್ ಯು ಆ್ಯಂಡ್ ಐ ಲವ್ ಯು ಎಂದು ಮನಸ್ಸಲ್ಲೇ ನುಡಿದವ ಫ್ರೆಶ್ ಆಗಿ ಬಂದ. ಅಷ್ಟರಲ್ಲಿ ಮೊಬೈಲ್ ರಿಂಗಣಿಸಿತು. ಮೊಬೈಲ್ ಪರದೆಯಲ್ಲಿ ತನ್ನ ಮಡದಿಯ ಹೆಸರು ಕಂಡದ್ದೇ ತಡ ಅವನ ಮುಖ ತಾನೇ ಅರಳಿದವು. ಕರೆ ಸ್ವೀಕರಿಸಿದವನೇ ಹಲೋ ಎಂದಾಗ, ಹಲೋ ಶ್ಯಾಮ್, ಕಾಲ್ ಅಟೆಂಡ್ ಮಾಡೋಕ್ಕೆ ಯಾಕಿಷ್ಟು ಟೈಮ್ ತಗೊಂಡ್ರಿ, ಬ್ಯುಸಿನಾ ನೀವು ಎಂದವಳೆ ಅವನಿಗೆ ಮಾತನಾಡಲು ಬಿಡದೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಳು ಅವನ ಮುದ್ದು ಹುಡುಗಿ. ಆಫೀಸ್ನಿಂದ ಮನೆಗೆ ಬಂದು ಈಗಷ್ಟೇ ಫ್ರೆಶ್ ಅಪ್ ಆದೆ. ಐ ಆಮ್ ಫ್ರೀ ನಾವ್. ನನ್ನ ಜೊತೆ ಏನೋ ಹೇಳೋದಿದೆಯಲ್ಲ, ಅದೇನಂತ ಹೇಳು ಎಂದ. ಅರೆ, ನನಗೆ ನಿಮ್ಮ ಹತ್ರ ಏನೋ ಮಾತಾಡೋದಕ್ಕಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು ಎಂದು ಆಶ್ಚರ್ಯ ವ್ಯಕ್ತಪಡಿಸಿದಳು. ಐನೋ, ಹೆಣ್ಮಕ್ಳು ತವರು ಮನೆಗೆ ಹೋದರೆ ಅವರಿಗೆ ಗಂಡನ ನೆನಪೇ ಇರಲ್ಲ. ಏನಾದರೂ ಇಂಪಾರ್ಟೆಂಟ್ ವಿಷಯ ಹೇಳೋದಿದ್ರೆ ಮಾತ್ರ ಗಂಡನಿಗೆ ಕಾಲ್ ಮಾಡ್ತಾರೆ ಎಂದು ಬೇಸರ ನಟಿಸಿದವ ಅವಳ ಉತ್ತರಕ್ಕಾಗಿ ಕಾದ. ಆದರೆ ಮಾತಿನ ಬದಲು ಅಳುವ ಸದ್ದು ಕೇಳುತ್ತಿತ್ತು. ಹೇ ಸ್ವರ, ಅಳ್ತಿದ್ಯಾ? ಹ್ಞೂ, ಮತ್ತೆ ನೀವು ಹಾಗೆಲ್ಲ ಹೇಳಿದರೆ ನಂಗೆ ಅಳು ಬರಲ್ವ ಮತ್ತೆ ಎಂದಳು. ಸಾರಿ, ಏನೋ ತಮಾಷೆಗೆ ಹಾಗಂದೆ, ಡೋಂಟ್ ಕ್ರೈ ಪ್ಲೀಸ್ ಎಂದು ಗೋಗರೆದ. ಓಕೆ ಎಂದು ಕಣ್ಣೊರೆಸಿದವಳು, ಇನ್ನು ಮುಂದೆ ಹೀಗೆಲ್ಲ ಹೇಳಬೇಡಿ ಆಯಿತಾ? ಆಯಿತು, ಸರಿ, ಈಗ ವಿಷಯ ಏನು ಅಂತ ಹೇಳು. ಅದು ನಮ್ಮ ಅಕ್ಕನ ಮದುವೆ ಡೇಟ್ ಫಿಕ್ಸ್ ಆಯಿತು ಎಂದಳು ಖುಷಿಯಿಂದ. ವಾವ್, ದ್ಯಾಟ್ಸ್ ಎ ಗುಡ್ ನ್ಯೂಸ್. ಹೌದು, ಯಾವಾಗ ಮದುವೆ? ನೆಕ್ಸ್ಟ್ ಮಂಡೇ. ವಾಟ್? ಹ್ಞೂ ಹೌದು, ನೀವು ಕೇಳಿದ್ದು ಸರಿಯಾಗಿದೆ. ನೆಕ್ಸ್ಟ್ ಮಂಡೇ ಅಂದರೆ ಮುಂದಿನ ಸೋಮವಾರನೇ ಮದುವೆ. ಇಟ್ಸ್ ಟು ಎರ್ಲಿನೂ? ಎಸ್, ಬಟ್ ಅವರಿಬ್ಬರ ಜಾತಕ ನೋಡಿದವರು ಮುಂದಿನ ವಾರನೇ ಅವರ ಮದುವೆ ನಡೆಯಬೇಕು ಅಂತ ಹೇಳಿದ್ರಂತೆ. ಬೇರೆ ಮುಹೂರ್ತ ಇಲ್ವಂತೆ ಎಂದಳು. ಹೌದಾ? ಹೌದು, ಅದಕ್ಕೆ ನಾವೆಲ್ಲರೂ ನಾಳೆನೇ ಮದುವೆ ಶಾಪಿಂಗ್ಗೆ ಹೋಗ್ತಾ ಇದ್ದೇವೆ ಗೊತ್ತಾ. ಶಾಪಿಂಗ್ ಅಂತ ಬಂದರೆ ಈ ಹುಡುಗಿಯರಿಗೆ ಬೇರೆ ಏನು ಬೇಡ ಅಲ್ವಾ ಎಂದು ಅವಳನ್ನು ಕೆಣಕಿದ. ಹಾಗೆ ಅಂದ್ಕೊಳ್ಳಿ. ಹಾಂ, ಮತ್ತೆ ಚೆನ್ನಾಗಿ ಊಟ ಮಾಡಿ, ನಾನು ಕಾಲ್ ಕಟ್ ಮಾಡ್ತೇನೆ, ಬಾಯ್. ಓಕೆ ಬಾಯ್ ಎಂದವ ಕರೆ ಸ್ಥಗಿತಗೊಳಿಸಿದ. ಹಲೋ ಹಲೋ ಅತ್ತಿಗೆ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀನು? ನಾನು ಚೆನ್ನಾಗಿದ್ದೇನೆ. ಮತ್ತು ಹೇಮಂತ್, ನಮ್ಮ ಹಿತ್ ಮದುವೆ ಫಿಕ್ಸ್ ಆಯಿತು ಕಣು. ಮುಂದಿನ ಸೋಮವಾರ ಮದುವೆ. ನೀನು ಮತ್ತು ಸೀತಾ ಆದಷ್ಟು ಬೇಗ ಬನ್ನಿ. ಏನು ಹೇಳ್ತಿದ್ದೀರಿ ಅತ್ತಿಗೆ? ಹಿತ್ ಮದುವೆನಾ? ಅದು ಇಷ್ಟು ಬೇಗ? ಹೌದು ಕಣೋ, ಬೇರೆ ಮುಹೂರ್ತ ಇಲ್ವಂತೆ. ಅದಕ್ಕೆ ಪುರೋಹಿತರು ಹೇಳಿದ ದಿನ ಅಂದರೆ ಮುಂದಿನ ಸೋಮವಾರನೇ ಮದುವೆ. ಹುಡುಗಿ ಯಾರು? ಅವಳು ಶ್ರೇಯಾ ಅಂತ, ತುಂಬ ಒಳ್ಳೆ ಹುಡುಗಿ. ತನ್ನದೇ ಆದ ಬೇಕರಿ ನಡೆಸ್ತಿದ್ದಾಳೆ ಎಂದಾಗ ನೆಟ್ವರ್ಕ್ ಸಮಸ್ಯೆಯಿಂದ ಕರೆ ಸ್ಥಗಿತಗೊಂಡಿತು. ಸರಸ್ವತಿಯವರು ಶ್ರೇಯಾ ಬಗ್ಗೆ ಹೇಳಿದ್ದು ಅವರಿಗೆ ಕೇಳಿಸಲೇ ಇಲ್ಲ. ಹಲೋ ಹಲೋ, ಏನಾಯ್ತಮ್ಮ ಎಂದು ಕೇಳಿದ ಹಿತ್ತಿಗೆ. ನಿಮ್ಮ ಚಿಕ್ಕಪ್ಪನಿಗೆ ಕಾಲ್ ಮಾಡಿದ್ದಿ ಕಣೋ, ನಿನ್ನ ಮದುವೆ ವಿಷಯ ಹೇಳಲಿಕ್ಕೆ. ಮಾತಾಡ್ತಾ ಇರುವಾಗ ಕಾಲ್ ಕಟ್ಟಾಯಿತು. ಚಿಕ್ಕಪ್ಪ ಬ್ಯುಸಿ ಇದ್ದಾರೆ ಅನಿಸುತ್ತೆ, ಫ್ರೀ ಆದಮೇಲೆ ಅವರೇ ಕಾಲ್ ಮಾಡ್ತಾರೆ ಬಿಡಮ್ಮ ಎಂದ. ಮರುದಿನ ಶ್ರೀಹಿತ್ ಮತ್ತು ಸರಸ್ವತಿಯವರು ಶ್ರೇಯಾಳ ಮನೆಗೆ ಬಂದರು. ಸ್ವರ, ಶ್ರೇಯಾ ಮತ್ತು ಮೃದುಲಾರವರು ತಯಾರಾದರೆ ವಸುಧಾರವರು, ನಾನು ಬರೋದಿಲ್ಲ, ನೀವು ಹೋಗಿ ಬನ್ನಿ. ನನಗೆ ಈ ವಯಸ್ಸಲ್ಲಿ ಶಾಪಿಂಗ್ ಆಗಿ ಓಡಾಡೋಕ್ಕೆ ಆಗಲ್ಲ. ನಾನು ಸಿಂಬನ್ ಜೊತೆ ಮನೆಯಲ್ಲೇ ಇರ್ತೇನೆ ಎಂದಾಗ ಅವರ ಆರೋಗ್ಯದ ಬಗ್ಗೆ ಅರಿವಿದ್ದ ಮೃದುಲಾರವರು ಮರು ಮಾತನಾಡದೆ ಒಪ್ಪಿದರು. ಮುರಳಿಯವರಿಗೆ ಮದುವೆ ವಿಷಯವಾಗಿ ಹೊರಗಡೆ ಹೋಗುವುದಕ್ಕೆ ಶ್ರೀಹಿತ್ ತನ್ನ ಇನ್ನೊಂದು ಕಾರು ಹಾಗೂ ಅದರ ಡ್ರೈವರನ್ನು ನೇಮಿಸಿದ್ದ. ಅದನ್ನೇ ಮುರಳಿಯವರ ಬಳಿ ಹೇಳಿ ತಾನು ತನ್ನ ತಾಯಿ ಹಾಗೂ ಶ್ರೇಯಾ ಅವಳ ತಾಯಿ ಮತ್ತು ತಂಗಿಯೊಂದಿಗೆ ಬಟ್ಟೆ ಅಂಗಡಿಯತ್ತ ಕಾರು ಚಲಾಯಿಸಿದ. ಅವಳ ಮುಂದೆ ವಿವಿಧ ಬಣ್ಣದ ವಿವಿಧ ಡಿಸೈನ್ನ ಸೀರೆ ಹರಡಿದ್ದರು ಸೇಲ್ಸ್ ಗರ್ಲ್ಸ್. ಆದರೆ ಇದು ಯಾವುದರಲ್ಲೂ ಆಸಕ್ತಿ ಇಲ್ಲದಂತೆ ಕುಳಿತಿದ್ದಳು ಶ್ರೇಯಾ. ಚಿನ್ನು,
ನಿಂಗೆ ಯಾವ ಸೀರೆ ಇಷ್ಟ ಆಯಿತು ಎಂದು ಮೃದುಲಾರವರು ಕೇಳಿದಾಗ, ನಿಂಗೆ ಯಾವುದು ಇಷ್ಟ ಆಯಿತೋ ಅದನ್ನೇ ತಗೊಳ್ಳೋಣ ಎಂದಳು ನಿರಾಸಕ್ತಿಯಿಂದ. ಮಗಳೇ, ನಿನ್ನ ಮದುವೆ ಸೀರೆ ನಿನಗೆ ಇಷ್ಟವಾದದ್ದು ಸೆಲೆಕ್ಟ್ ಮಾಡು ಎಂದು ಸರಸ್ವತಿಯವರು ಹೇಳಿದಾಗ, ಅಮ್ಮ ನನಗೆ ಯಾಕೋ ಕನ್ಫ್ಯೂಸ್ ಆಗ್ತಿದೆ, ನೀವೇ ಸೆಲೆಕ್ಟ್ ಮಾಡ್ತೀರಾ ಪ್ಲೀಸ್ ಎಂದಾಗ, ಸರಿ ಎಂದರವರು. ಅವಳ ಅನ್ಯಮನಸ್ಕತೆಯನ್ನು ಗಮನಿಸಿದವನು ಅವಳ ಸನಿಹ ಕುಳಿತು, ಶ್ರೀ, ನಿಂಗೆ ಸೀರೆಯನ್ನು ನಾನೇ ಸೆಲೆಕ್ಟ್ ಮಾಡ್ತೇನೆ ಎಂದವ 15 ನಿಮಿಷದಲ್ಲಿ ಚಂದದ 2 ಸೀರೆಯನ್ನು ಅವಳ ಮುಂದಿಟ್ಟ. ಸೀರೆಯನ್ನು ನೋಡಿದವರೆಲ್ಲ ಕಣ್ಣರಳಿಸಿದರು. ಹಿತ್, ನಿನ್ನ ಚಾಯ್ಸ್ ಯಾವಾಗಲೂ ಸೂಪರ್ ಎಂದು ತಮ್ಮ ಮಗನನ್ನು ಹೊಗಳಿದರು ಸರಸ್ವತಿಯವರು. ಶ್ರೀ, ನಿಂಗೆ ಸೀರೆ ಇಷ್ಟ ಆಯಿತಾ ಎಂದು ಪ್ರೀತಿಯಿಂದ ಕೇಳಿದವನಿಗೆ, ತುಂಬ ಚೆನ್ನಾಗಿದೆ ಈ ಸೀರೆ ಎಂದು ಮುಗುಳ್ನಗೆ ಬೀರಿದಳು ಶ್ರೀಯ. ಸ್ವರ ತನಗೋಸ್ಕರ ಸೀರೆ ನೋಡುತ್ತಿರುವಾಗ ಯಾರೋ ಅವಳನ್ನೇ ಗಮನಿಸುತ್ತಿರುವಂತೆ ಭಾಸವಾಯಿತು ಅವಳಿಗೆ. ಆದರೆ ಆ ಕಡೆ ನೋಡಿದಾಗ ಯಾರೂ ಇರಲಿಲ್ಲ. 2-3 ಸಾರಿ ಹೀಗೆ ಆದಾಗ ಅಲ್ಲಿಗೆ ಹೆಜ್ಜೆ ಹಾಕಿದಳು. ಅಲ್ಲಿ ಅವಳ ಇನಿಯ ಅದಾಗಲೇ ಹಾಜರಾಗಿದ್ದ. ಶ್ಯಾಮ್ ಎಂದು ಹೆಚ್ಚು ಕಡಿಮೆ ಕಿರುಚಿಯೇ ಬಿಟ್ಟಳು ಸಂತೋಷದಿಂದ. ಅಲ್ಲಿದ್ದವರೆಲ್ಲ ಅವರಿಬ್ಬರನ್ನೇ ನೋಡಿದಾಗ ಅವಳ ಪರವಾಗಿ ಅವನು ಕ್ಷಮೆ ಕೇಳಿದರೆ, ಸ್ವರಾಳ ಸ್ವರ ಕೇಳಿ ಅವಳಿಗೇನಾಯಿತೋ ಎಂದು ಗಾಬರಿಯಿಂದ ಮನೆಯವರು ಅವಳ ಬಳಿಗೆ ಬಂದರು. ಶ್ಯಾಮನ್ನು ನೋಡಿ, ಅಳೆಯಂದ್ರೆ ನೀವೇನಿಲ್ಲಿ ಎಂದು ಮೃದುಲಾರವರು ಅಚ್ಚರಿಯಿಂದ ಕೇಳಿದರೆ, ಅದು ಅತ್ತೆ, ಬಿಸ್ನೆಸ್ ಮೀಟಿಂಗ್ ಮುಗಿಸಿ ಈ ದಾರಿಯಾಗಿ ಬರ್ತಾ ಇದ್ದೆ, ಆಗ ನಿಮ್ಮನ್ನು ನೋಡಿದೆ, ಹಾಗಾಗಿ ಬಂದೆ ಎಂದು ಸುಳ್ಳಾಡಿದ. ಆದರೆ ಅವನ ವಿಷಯ ಗೊತ್ತಿದ್ದ ಶ್ರೇಹಿತ್ ಮಾತ್ರ ಮನಸ್ಸಲ್ಲೇ ನಗುತ್ತಿದ್ದ. ಯಾಕೆಂದರೆ ಹಿಂದಿನ ದಿನ ಅವನಿಗೆ ಕರೆ ಮಾಡಿ, ಮ್ಯಾರೇಜ್ ಡೇಟ್ ಫಿಕ್ಸ್ ಆಯ್ತಲ್ವಾ, ಕಂಗ್ರ್ಯಾಚುಲೇಷನ್ಸ್ ಬ್ರೋ, ಅಂದಹಾಗೆ ನಾಳೆ ಎಲ್ಲಿ ಶಾಪಿಂಗ್ಗೆ ಹೋಗ್ತಿರೋದು ನೀವು ಎಂದೆಲ್ಲ ವಿಚಾರಿಸಿದ್ದ. ತನ್ನ ಮಡದಿಯನ್ನು ನೋಡಲು ಇದೊಂದು ನೆಪ ಅವನಿಗೆ ಎಂದರಿತ ಶ್ರೇಹಿತ್ ಮನದಲ್ಲೇ ನಕ್ಕು ತಾವು ಶಾಪಿಂಗ್ಗೆ ಎಲ್ಲಿ ಹೋಗುತ್ತಿರುವುದು ಎಂದು ಹೇಳಿದ್ದ. ಶ್ಯಾಮ್, ನೀವು ಬಂದದೊಳ್ಳೆದಾಯಿತು, ನಿಮ್ಮ ವೈಫಿಗೆ ಸೀರೆನ ನೀವೇ ಸೆಲೆಕ್ಟ್ ಮಾಡಿ ಎಂದ. ಓಕೆ ಎಂದವ. ಬಾ ಸ್ವರ, ಆ ಕಡೆ ಹೋಗೋಣ ಎಂದು ಸ್ವರಾಳಿಗೆ ಹೇಳಿದವ ಶ್ರೇಹಿತ್ಗೆ ಕಣ್ಣಲ್ಲೇ ಧನ್ಯವಾದವನ್ನು ತಿಳಿಸಿದ. ತದನಂತರ ಎಲ್ಲರೂ ತಮಗೆ ಹಾಗೂ ಮನೆಯವರಿಗೆ ಬೇಕಾದ ಬಟ್ಟೆಗಳನ್ನು ಆರಿಸಿದರು. ಶ್ಯಾಮ್ ಸ್ವರಾಳಿಗಾಗಿ ಚಂದದ ಸೀರೆಯನ್ನು ಆರಿಸಿದ. ಶ್ಯಾಮ್, ನಾನು ಈಗಷ್ಟೇ ನೀವಿಲ್ಲಿ ಇರಬೇಕು ಅಂತ ಅಂದ್ಕೊಳ್ತಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ, ಥ್ಯಾಂಕ್ ಯು ಎಂದು ನಕ್ಕಳು. ಹೌದಾ, ನಿಜವಾಗ್ಲೂ? ಬಾವ ಅಕ್ಕನಿಗೆ ಸೀರೆ ಸೆಲೆಕ್ಟ್ ಮಾಡಿಕೊಟ್ಟಾಗ ನನಗೂ ನನ್ನ ಸೀರೆನ ನೀವು ಸೆಲೆಕ್ಟ್ ಮಾಡಿಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯೋಚಿಸಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ. ಅವನ ಪ್ರತ್ಯುತ್ತರ ಮುಗುಳ್ನಗೆ ಅಷ್ಟೆ. ಮನೇಲೆಲ್ಲರೂ ಹೇಗಿದ್ದಾರೆ? ಎಲ್ಲರೂ ಫೈನ್, ಬಟ್ ನೀನಿಲ್ಲದೆ ಮನೆ ಫುಲ್ ಸೈಲೆಂಟ್ ಆಗಿದೆ ಅಷ್ಟೆ. ನಿಜವಾಗ್ಲೂ? ನಾನು ನಿನಗೆ ಏನೋ ಹೇಳಬೇಕು ಸ್ವರ. ಏನು? ಐ ಮಿಸ್ ಯು. ಸುಳ್ಳು. ನೋ, ಐ ಸ್ವೇರ್ ಐ ಮಿಸ್ ಯು ಆ್ಯಂಡ್ ಎಂದು ಅರ್ಧಕ್ಕೆ ನಿಲ್ಲಿಸಿದವ ಅವಳ ಕಣ್ಗಳನ್ನೇ ನೋಡಿದ. ಆ್ಯಂಡ್ ಅವಳು ಅವನ ಮಾತಿಗಾಗಿ ಕಾದಳು. ಐ ಲವ್ ಯು ಅವಳಿಗೆ ಮಾತ್ರ ಕೇಳುವಂತೆ ಮೆಲ್ಲನುಸಿರಿದ. ಅವಳ ಕಣ್ಗಳು ತುಂಬಿದವು. ಯಾಕೆ, ನಾನು ನಿಂಗೆ ಇಷ್ಟ ತಾನೆ, ಡೂ ಯು ಲವ್ ಮೀನಾ ಎಂದು ಆತಂಕದಿಂದ ಕೇಳಿದಾಗ, ಎಸ್ ಐ ಡು, ಬಟ್ ನಿಮ್ಮ ಬಾಯಿಂದ ಇವತ್ತು ಆ ಮಾತು ಕೇಳಿ ನಂಗೆ ತುಂಬ ಖುಷಿ ಆಗ್ತಿದೆ. ನಾನೇನು ನಿಮ್ಮನ್ನು ಪ್ರೀತಿಸಿ ಮದುವೆ ಆದೆ, ಆದರೆ ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಇತ್ತೋ ಇಲ್ವೋ, ನನ್ನಿಂದ ನಿಮ್ಮ ಲೈಫ್ ಹಾಳಾಯಿತು ಅಂತೆಲ್ಲ ಅನಿಸೋದು ಎಂದಳು ಭಾವುಕಳಾಗಿ. ಶಟಪ್ ಸ್ವರ, ಹಾಗೇನಿಲ್ಲ, ನನಗೂ ನೀನಂದರೆ ಇಷ್ಟನೇ, ಬಾ ಎಲ್ಲರೂ ಕಾಯ್ತಿದ್ದಾರೆ, ಲೆಟ್ಸ್ ಗೋ. ಎಂದವಳು ಅವನ ಜೊತೆ ಹೆಜ್ಜೆ ಹಾಕಿದಳು. ಮುಂದುವರೆಯುವುದು